ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಗಂಗಾಧರ ಚಿತ್ತಾಲ ಇವರು ಬರೆದಂತಹ ಫೈಲು ಅನ್ನುವಂತಹ ಕವನ ಸಂಕಲನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಗಂಗಾಧರ ಚಿತ್ತಾಲ ಇವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡ್ತಾ ಹೋಗೋಣ. ಕನ್ನಡದ ಹೆಸರಾಂತ ನವ್ಯ ಕವಿಗಳಲ್ಲಿ ಒಬ್ಬರಾದಂತಹ ಗಂಗಾಧರ ಚಿತ್ತಾಲ ಇವರು 1923 ನವೆಂಬರ್ 12ರಂದು ಗೋಕರ್ಣ ಸಮೀಪದ ಹನೇನಹಳ್ಳಿ ಇಲ್ಲಿ ಜನಿಸಿರುವಂತಹ ಗಂಗಾಧರ ಚಿತ್ತಾಲ ಇವರ ತಂದೆ ವಿಠೋಬ ಪುಂಡರೀಕ, ತಾಯಿ ರುಕ್ಮಿಣಿ ದೇವಿ. ಇವರು ಮುಂಬೈ ವಿಶ್ವವಿದ್ಯಾಲಯದಿಂದ BA ಪದವಿಯನ್ನು ಪಡೆದ ನಂತರ ಚಿತ್ತಾಲರು ವಾಷಿಂಗ್ಟನ್ನಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಎಡಿಟ್ಸ್, ಲಂಡನ್ನಲ್ಲಿ ಡೈರೆಕ್ಟರ್ ಆಫ್ ಎಡಿಟ್ಸ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಕಾಲನ ಕರೆ, ಮನುಕುಲದ ಹಾಡು, ಹರಿವ ನೀರಿದು, ಸಂಪರ್ಕ. ಹಾಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಹಾಗೆ ಅನೇಕ ಬಿರುದುಗಳು ಕೂಡ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಈ ಫೈಲು ಅನ್ನುವಂಥ ಗಂಗಾಧರ ಚಿತ್ತಾಲರು ಬರೆದಂಥ ಈ ಒಂದು ಕವನವನ್ನು ಮನುಕುಲದ ಹಾಡು ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ. ಈ ಒಂದು ಕವನಕ್ಕೆ ಸಂಬಂಧಿಸಿದ ಹಾಗೆ 8 ಅಂಕದ ಪ್ರಶ್ನೆಗಳು ಒಟ್ಟಿಗೆ 3 ಇವೆ ವಿದ್ಯಾರ್ಥಿಗಳೇ. ಮುಂದೆ ನಾನು ಹೇಳಲಿರುವಂಥ ಉತ್ತರವನ್ನೇ ಸರಿಯಾಗಿ ಗಮನವಿಟ್ಟು ಕೇಳಿ. ಆವಾಗ ಈ 3 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಉತ್ತರವನ್ನು ಖಂಡಿತ ಬರೀತೀರಿ. ಆ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ಮೊದಲ ಪ್ರಶ್ನೆ, ಬದಲಾಯಿಸಲಾಗದ ಕಚೇರಿ ವ್ಯವಸ್ಥೆಯ ಚಿತ್ರಣವನ್ನು ಫೈಲು ಕವನ ಹೇಗೆ ತೆರೆದಿಡುತ್ತದೆ ವಿವರಿಸಿರಿ. ಅಥವಾ ಎರಡನೇ ಪ್ರಶ್ನೆ, ಹೊಸತನಕ್ಕಾಗಿ ವಿರಾಮಕ್ಕಾಗಿ ಹಾತೊರೆಯುವ ಮನಸ್ಸನ್ನು ಕವಿ ಚಿತ್ರಿಸಿದ ಬಗೆ ಹೇಗೆ ವಿವರಿಸಿರಿ. ಇನ್ನು ಮೂರನೇ ಪ್ರಶ್ನೆ, ಫೈಲು ಕವನದ ಸ್ವಾರಸ್ಯವನ್ನು ನಿರೂಪಿಸಿರಿ. ಉತ್ತರ ನೋಡಿ. ಗಂಗಾಧರ ಚಿತ್ತಾಲರು ಬರೆದಂತಹ ಈ ಫೈಲು ಅನ್ನುವಂತಹ ಕವನವನ್ನು ಮನುಕುಲದ ಹಾಡು ಎನ್ನುವಂತಹ ಕವನ ಸಂಕಲನದಿಂದ ಆರಿಸಿಕೊಂಡಿರುವಂಥದ್ದು. ಇದೊಂದು ಬಹಳಷ್ಟು ಒಬ್ಬ ಸರ್ಕಾರಿ ನೌಕರ ಈ ನೌಕರಿ ಅನ್ನುವಂತಹ ಪಿಶಾಚಿಯ ಬೆನ್ನು ಹತ್ತಿ ತನ್ನ ಸೃಜನಶೀಲ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಒಂದು ವ್ಯವಸ್ಥೆಯ ಗೊಂಬೆ ಹೇಗೆ ಆಗಿದ್ದಾನೆ, ಹಾಗೆ ಆತ ಯಾವೆಲ್ಲ ಅಸಹಾಯಕ ಸ್ಥಿತಿಯನ್ನು ಅನುಭವಿಸಿದ್ದಾನೆ ಅನ್ನೋದನ್ನು ಆಡಳಿತ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಈ ಕವನ ಪ್ರತಿಪಾದಿಸ್ತಾ ಹೋಗ್ತದೆ. ಇಲ್ಲಿ ಕವಿ ಹೇಳ್ತಾರೆ, ಒಂದಿಷ್ಟು ಬಿಸಿಲು ಬಿದ್ದರೆ ಸಾಕು, ಹುಚ್ಚೆದ್ದು ನಡೆಯುವವರಿಗೆ ಸರ್ಕಾರಿ ಕಚೇರಿಯ ಫೈಲಿನ ರಗಳೆ ಬೇಕಿಲ್ಲ. ಈ ವ್ಯರ್ಥ ಫೈಲುಗಳ ರಗಳೆಯಲ್ಲಿ ಕವಿತೆ ಕಳೆದು ಹೋಗುತ್ತಿದೆ. ಮನದ ಮಾತಿನ ಮಗಳಾದ ಕವಿತೆ ಸರ್ಕಾರಿ ಕಚೇರಿಯ ಹೊಸ್ತಿಲಿನ ಆಚೆ ನಿಂತು ಜೀವವನ್ನು ಅದುಮಿ ಬೆಳೆದ ಕಚೇರಿಯ 10 ಗೋಡೆಗಳ ಆಚೆ, ಕಚೇರಿಯ ಆಚೆಯ ಕೋಣೆಯಲ್ಲಿ ಜೀವವನ್ನು ಇಕ್ಕುಳಲ್ಲಿ ಹಿಡಿದು ಕುಳಿತ ಸಾಹೇಬನಾಚೆಗೆ ಕರೆದೊಯ್ಯಲು ಬಯಸಿ ಕಾದು ಕಾದು ವ್ಯಥೆಯನ್ನು ಪಡುತ್ತಿದ್ದಾಳೆ. ಅಂದರೆ ನೀವೆಲ್ಲ ಗಮನಿಸಿರ್ಬೋದು, ಸರ್ಕಾರಿ ಆಫೀಸ್ನಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಫೈಲುಗಳ ರಾಶಿಯನ್ನು ಗಮನಿಸಿರ್ಬೋದು. ಅಲ್ಲಿ ಒಂದು ಯಾವುದು ಅನುಮೋದನೆಗಾಗಿ ಇರ್ಬೋದು, ಅಥವಾ ಸಹಿಗಾಗಿ ಇರಬಹುದು, ಅಥವಾ ಒಂದು ಅಲ್ಲಿ ಸಹಿ ಆದ ನಂತರ ಇನ್ನೊಂದು ಕೋಣೆಗೆ ಹೋಗಲಿಕ್ಕೆ ಕಾದುಕೊಂಡಂಥ ಫೈಲುಗಳಿರ್ಬೋದು. ಆ ಫೈಲುಗಳ ರಾಶಿಯೇ ಅಲ್ಲಿ ಇರ್ತದೆ. ಆ ಫೈಲುಗಳಿಗೆ ಜೀವವಿಲ್ಲ. ಜೀವ ಇದ್ದರೂ ಕೂಡ ಅಲ್ಲಿ ಅದನ್ನು ಹಿಡಿದುಕೊಂಡು ಹೋಗುವವರಿಗೆ ಜೀವ ಇದ್ದರೂ ಕೂಡ ಈ ಫೈಲುಗಳಿಗೆ ಜೀವ ಇಲ್ಲ ಅಂತ ಕವಿ ಹೇಳ್ತಾರೆ. ಅಂದರೆ ಸಾಹೇಬ ಅಲ್ಲಿ ಸೈನಿಗೋಸ್ಕರ ಕಾದು ವ್ಯಥೆ ಪಡುವ ಹಾಗೆ ಕಾಣಿಸ್ತಾ ಇದೆ ಈ ಎಲ್ಲ ಫೈಲು. ಅಲ್ಲಿ ಆ ಕಚೇರಿಯ ಹೊರಗೆ ಬಿತ್ತರ ತೆರೆದ ಬಾನಡಿಗೆ ಬಿಡುಗಡೆ ಹರಡಿದೆ. ಹೊರಗಡೆ ಬಿಡುಗಡೆ ಉಂಟು, ಒಳಗೆ ಇಲ್ಲ. ಅಲ್ಲಿ ಗಾಳಿ ಬೀಸ್ತಾ ಇದೆ ಹೊರಗಡೆ. ಮನುಜೀವನದ ಜಗದ ತಿಳಿ ಕದಡು ಗಂಭೀರವಾಗಿ ಕಾಂತ ನಿಕ್ರಾಂತ ಚಲ ವಿಚಲ ಐತಿಹ್ಯವನ್ನೆಲ್ಲ ಹೊತ್ತು ದಡಸೂಸಿ ಹರಿಯುತ್ತಿದೆ. ಪ್ರಾಣಿ ಪೋಷಕ ಪಾತ್ರ ಮೀಯಲೆಂದು ಕರೆಯುತ್ತಿದೆ.
ಯಾವುದು ಇದೆಲ್ಲ ಹೊರಗೆ. ಆದರೆ ಕಚೇರಿಯಲ್ಲಿ ಕೆಲಸ ಮಾಡುವವರ ಅಥವಾ ಕಚೇರಿಯ ಒಳಗೆ ಸಿಕ್ಕಿದವರು ಮಾತ್ರ ಕಚೇರಿಯ ಕುರ್ಚಿಯಲ್ಲಿ ಕುಳಿತಲ್ಲೇ ಗಲಿತಗಾತ್ರರಾಗಿರಬೇಕು, ಅಂದರೆ ಕೂತ್ಕೊಂಡೇ ಇರಬೇಕು, ಅಥವಾ ಅಸಹಾಯಕ ಸತ್ವಹೀನರಾಗಿರಬೇಕು. ಕಚೇರಿಯಲ್ಲಿ ನಿಮಿಷ ನಿಮಿಷಕ್ಕೂ ಒಮ್ಮೆ ಕೈಯ ಗಂಟೆಯನ್ನು ಬಡಿದು ಹೊರಗೆ ಕುಳಿತಂತಹ ಪೇದೆಯನ್ನು ಅಲೆದಾಡಿಸಬೇಕು. ದಿನದ ಉದ್ದಕ್ಕೂ ಬಿಡದೆ ಬಾಗಿಲನ್ನು ನೂಕಿ ಫೈಲುಗಳು ತಕರಾರು ತಂಟೆಗಳನ್ನು ತರುತ್ತಲೇ ಇರುತ್ತವೆ. 100 ಥರದ ಸಮಸ್ಯೆಗಳಿಗೆ 100 ತರಹದ ಪರಿಹಾರವನ್ನು ಸೂಚಿಸುತ್ತಾ, ಶಂಕಿಸುತ್ತಾ, ಯೋಚಿಸುತ್ತಾ, ಅಂಕಿಸುತ್ತಾ ಇರಲೇಬೇಕು ಹಲವು ಮೆದುಳುಗಳು. ಅಂದರೆ ಇಲ್ಲಿ ಆ ಕಚೇರಿಯ ಒಳಗೆ ಕೂತ್ಕೊಂಡಂಥವರು ಆ ಒಂದು ಫೈಲ್ನಲ್ಲಿ ಯಾವುದೆಲ್ಲ ಇದೆ, ಯಾವೆಲ್ಲ ಸಮಸ್ಯೆಗಳು ಉಂಟು ಅನ್ನುವಂಥದ್ದನ್ನು ನೋಡ್ತಾ ಇರಬೇಕು. ಅದು ಕೂಡ ನಿರ್ಜೀವವಾಗಿ ನೋಡ್ತಾ ಇರುವಂಥದ್ದು. ಶಂಕೆ ಪಡ್ತಾ, ಯೋಚನೆ ಮಾಡ್ತಾ, ಅಂಕಿಸುತ್ತಾ, ಸೈನ್ ಮಾಡ್ತಾ, ಹೀಗೆಲ್ಲ ಹಲವು ಮೆದುಳುಗಳು ಮಾಡ್ತಾ ಇರ್ತವೆ. ಆ ಫೈಲುಗಳನ್ನು ಮೇಜಿಗೆ ಅಡಕಲೇರಿಸುವ ಗೌಜಿ ಗಜಿಬಿಜಿಯ ಸಂತೆ ಇದ್ದದ್ದೇ. ನಿದ್ದೆ ಎಚ್ಚರಗಳಲ್ಲಿಯೂ ಕೂಡ ರೂಲ್ಸು, ಸ್ಕೇಲು, ಕರಾರು, ಭತ್ತೆ, ಬಡ್ತಿ, ಪಗಾರು, ಅರ್ಜಿ, ಮರ್ಜಿಯ ಹುಕುಮು, ಮೆಹರ್ಬಾನಿ, ಮುರುವತ್ತು, ಮುತುವರ್ಜಿ, ಹುಜರೆ, ಮುಜರೆ, ಸಲಾಮು, ಈ ಎಲ್ಲ ಹಳವಂಡ ಇದ್ದದ್ದೇ. ಇದೆಲ್ಲ ಚಿಂತೆಗಳು ಇದ್ದದ್ದೇ. ಉದರ ಭರಣಕ್ಕೆ ಎಷ್ಟೊಂದು ಸತ್ವಹಾನಿ. ಉದರ ಭರಣಕ್ಕಾಗಿ ಈ ಕೆಲಸವನ್ನು ಮಾಡುವಂಥದ್ದು, ಹೊಟ್ಟೆಪಾಡಿಗಾಗಿ ಈ ಎಲ್ಲ ಕೆಲಸವನ್ನು ಮಾಡುವಂಥದ್ದು. ಮನದ ಕೊನೆಗೆಲ್ಲ ಕಾನೂನು ಬಳ್ಳಿ ಹರಿಬಿಟ್ಟ ಕಲಮು ಹಾಳು ಕಳ್ಳಿಯಂತೆ ಹಬ್ಬಿದೆ. ಅಂದರೆ ಕವಿ ಮನಸ್ಸು ಇದೆಲ್ಲ ಯೋಚನೆ ಮಾಡ್ತಾ ಉಂಟು. ತಾನು ಕುಳಿತುಕೊಂಡಂತಹ ಸರ್ಕಾರಿ ಕಚೇರಿಯಲ್ಲಿ ಏನೆಲ್ಲ ನಡೀತಾ ಉಂಟು ಎಲ್ಲವೂ ಕೂಡ ಸತ್ವಹೀನ ಬದುಕಿನ ಹಾಗೆ ಕಾಣಿಸ್ತಾ ಇದೆ. ಟೇಪು ಟಿಪ್ಪಣಿ ಬರೆದು ಮೇಲಿನವರ ಅಪ್ಪಣೆ ಪಡೆಯುವಷ್ಟರಲ್ಲಿ ಜೀವಕ್ಕೆ 10 ಕಡೆಗೆ ಜಖಮು ಜುಲುಮು. ಎಲ್ಲ ವ್ಯವಹಾರ ಮೆದುಳ ಮೇಲ್ಭಾಗದಿಂದಲೇ. ನೋಂದಣಿ ಇರ್ಬೋದು, ದಾಖಲೆ ಇರ್ಬೋದು, ಎನ್ನುವಂಥ ಈ ದಾಖಲೆಗಳು, ನೋಂದಣಿಗಳು ಅನ್ನುವಂತಹ ಖಾತೆಯ ಹಣೆ ಬರಹ ಇದು. ಈ ಹಣೆ ಬರಹ ತಪ್ಪಿದ್ದಲ್ಲ. ಸುತ್ತಲೂ ಫೈಲು ಹೊತ್ತು ಓಡಾಡುತ್ತಿದೆ. ಆಡಿದ್ದನ್ನು ಆಡಿ ಆಡಿ ಮಾತು ಬೆಳೆಸಿ ಕಾಗದದ ಸರಕಿನ ಮೇಲೆ ಕಾವಲನ್ನು ಇಟ್ಟು ಅದರ ಜಾವಕ್ಕದ ಅಂದರೆ ಇಲ್ಲಿಂದ ಈ ಫೈಲು ಯಾರಿಂದ ಬಂತು, ಯಾರಿಗೆ ಹೋಯಿತು ಅನ್ನುವಂಥದ್ದು ಇದರ ಮೇಲೆ ಕಣ್ಣಿಟ್ಟು ತಲೆಯ ಮೇಲೆ ಕೈಯಿಟ್ಟು ಕುಳಿತುಕೊಳ್ಳಬೇಕು. ಶುಷ್ಕ ಆಯಾಸದಲ್ಲಿ ಆಯುಷ್ಯವನ್ನು ವ್ಯಯಗೊಳಿಸಿ ಒಡಲಿಂದ ವ್ಯರ್ಥವಾಗಿ ಉದ್ದಕ್ಕೂ ಹೊರಟ ನೂಲಿನಲ್ಲಿ ಜೀವ ಸತ್ತು ಬಿದ್ದಿದೆ. ಮನಸ್ಸು ಕನಸುಗಳನ್ನು ಕಳೆದುಕೊಂಡು ಸತ್ತು ಬಿದ್ದಿದೆ. ಹಸು ಬರಿದಾಗಿ ಅಂದರೆ ಪ್ರಾಣವೇ ಬರಿದಾಗಿ ಯಂತ್ರದಂತೆ ಅತಂತ್ರ ದುಡಿಯುತ್ತಿದೆ. ಬಣಬೆಯಂತೆ ಬೆಳೆದ ಈ ಫೈಲುಗಳು ನೆರಳಲ್ಲಿ ಬೀಳು ನೆಲದಲ್ಲಿ ಅಣಬೆ ತಲೆ ಎತ್ತುತ್ತಿದೆ. ಅಂದರೆ ಕಡಿಮೆ ಆಗ್ತಾ ಇಲ್ಲ, ಮತ್ತಷ್ಟು ಈ ಫೈಲುಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತದೆ. ಬುದ್ಧ ಬಂದರೂ, ಯೇಸುವನ್ನು ಶಿಲುಬೆಗೆ ಏರಿಸಿ ಕೊಂದರೂ, ಅಂದರೆ ಮಾನವತೆ ಮತ್ತು ಜೀವಂತಿಕೆಯ ಈ ಅಲೆಯೊಂದು ಹಾಯದಿರುವ ಸೊಟ್ಟು ತಾಣವಿದು. ತಾನೇ ತನ್ನಷ್ಟಕ್ಕೆ ತಿರುಗಿ ಸಣ್ಣಗೆ ಅರೆಯುವ ಹೊಟ್ಟು ತಾಣವಿದು ಈ ಕಚೇರಿ ಅಂತ ಗಂಗಾಧರ ಚಿತ್ತಾಲರು ತಾನು ಇರುವಂತಹ ಆ ಆಫೀಸಿನಲ್ಲಿ ಇರುವ ಆ ಫೈಲುಗಳ ಬಗ್ಗೆ ಬಹಳ ಸೊಗಸಾದ ಒಂದು ಕವನವನ್ನು ಬರೆದಿದ್ದಾರೆ. ಇದೇ ಉತ್ತರ. ವಿದ್ಯಾರ್ಥಿಗಳೇ, ಹಾಗೆ ಫೈಲು ಅನ್ನುವಂಥ ಕವನದ ಆಶಯವನ್ನು ಬರೆಯಿರಿ ಅನ್ನುವಂತಹ 5 ಅಂಕದ ಪ್ರಶ್ನೋತ್ತರ ಇರ್ಬೋದು. ಹಾಗೆ ಟಿಪ್ಪಣಿಯೂ ಕೂಡ ಇದೇ ವಿಷಯದ ಬಗ್ಗೆ ಬರುತ್ತದೆ. ಹಾಗಾಗಿ ನೀವು ಸರಿಯಾಗಿ ಈ ಒಂದು ಉತ್ತರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳೇ, ಸಂದರ್ಭ ನೋಡ್ತಾ ಹೋಗೋಣ. ಮೊದಲ ಸಂದರ್ಭ 2 ಇದೆ. ಇದಕ್ಕೂ ಕೂಡ ಒಂದೇ ಉತ್ತರವನ್ನು ಬರೆಯಿರಿ. ಉದರ ಭರಣಕ್ಕೆ ಏಸು ಸತ್ವಹಾನಿ ಅಂದರೆ ಹೊಟ್ಟೆಪಾಡಿಗೆ ಎಷ್ಟು ಸತ್ವಹಾನಿ ಆಗುತ್ತದೆ, ಅಥವಾ ಮೆದುಳ ಮೇಲ್ಭಾಗದಿಂದಲೇ ಎಲ್ಲ ವ್ಯವಹಾರ. ಮೊದಲಿಗೆ ನಿಮಗೆ ಯಾವುದೇ ಕವನ ಇರ್ಬೋದು, ಅಥವಾ ಪಾಠ ಇರ್ಬೋದು, ಕಥೆ ಇರ್ಬೋದು, ಅದಕ್ಕೆ ಸಂಬಂಧಿಸಿದ ಹಾಗೆ ಸಂದರ್ಭಗಳನ್ನು ಕೇಳಿದಾಗ ಮೊದಲಿಗೆ ಬರೆಯುವಂಥದ್ದು ಕವಿ ಅಥವಾ ಲೇಖಕರು ಯಾರು ಅನ್ನುವಂಥದ್ದು, ಯಾವ ಪಾಠದಿಂದ ಅಥವಾ ಯಾವ ಕವನದಿಂದ ಆಯ್ದುಕೊಂಡಿದ್ದಾರೆ ಅನ್ನುವಂಥದ್ದು.
ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಈ ಮೇಲಿನ ಸಾಲನ್ನು ಗಂಗಾಧರ ಚಿತ್ತಾಲರು ಬರೆದ ಫೈಲು ಕವನದಿಂದ ಆರಿಸಿಕೊಳ್ಳಲಾಗಿದೆ. ನೌಕರಿ ಅನ್ನುವಂಥ ಪೆಡಂಭೂತದಿಂದ ಮನುಷ್ಯನ ಸತ್ವವೇ ನಶಿಸಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ವಿವರಿಸುವಂಥ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಉದರ ನಿಮಿತ್ತದ ಅಥವಾ ಹೊಟ್ಟೆಪಾಡಿನ ನೌಕರಿ ಎಂಬ ಪೆಡಂಭೂತ ಮನುಷ್ಯನ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದೆ. ಮಾತ್ರವಲ್ಲ, ಆತನನ್ನು ಸಂಪೂರ್ಣ ಅಂದರೆ ಮೆದುಳು ನಿಷ್ಕ್ರಿಯಗೊಳ್ಳುವ ಹಾಗೆ ಮಾಡಿಬಿಟ್ಟಿದೆ, ಅಸಹಾಯಕಗೊಳಿಸಿಬಿಟ್ಟಿದೆ, ಸತ್ವಹೀನವನ್ನಾಗಿಸಿದೆ. ಫೈಲುಗಳ ರಾಶಿಯ ನಡುವೆ ಯಾಂತ್ರಿಕ ಬದುಕನ್ನು ನೂಕುವುದೇ ಆತನ ಬದುಕಾಗಿ ಬಿಟ್ಟಿದೆ. ನಿಮಿಷಕ್ಕೊಮ್ಮೆ ಕೈಗಂಟೆ ಬಡಿದು ಪೇದೆಯನ್ನು ಅಲಿದಾಡಿಸುವುದು, ದಿನದುದ್ದಕ್ಕೂ ಬಾಗಿಲು ನೂಕಿ ತಕರಾರು ತಂಟೆ ತರುವ ಫೈಲುಗಳನ್ನು ಪೇರಿಸಿಡುವುದು, 100 ಥರದ ಸಮಸ್ಯೆಗಳಿಗೆ 100 ಥರದ ಪರಿಹಾರ ಸೂಚಿಸುವುದು, ಶಂಕಿಸುವುದು, ಯೋಚಿಸುವುದು, ಅಂಕಿಸುವುದು ಎಲ್ಲ ಮೆದುಳು ವ್ಯವಹಾರದ ವ್ಯಥೆಯ ಪ್ರಯತ್ನದಲ್ಲಿ ಮನುಷ್ಯನ ಸತ್ವಹಾನಿ ಅಪಾರವಾಗಿ ಹೋಗಿದೆ. ಇದನ್ನು ಹೇಳುವಂಥ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ಇಲ್ಲಿ 3 ಪ್ರಶ್ನೆಗಳಿವೆ, ಅದಕ್ಕೂ ಕೂಡ ಉತ್ತರ ಒಂದೇ ರೀತಿಯಾಗಿ ಬರೆಯಿರಿ. ಒಡಲಿಂದ ವ್ಯರ್ಥ ಉದ್ದಕ್ಕೂ ಹೊರಟ ನೂಲಿನಲ್ಲಿ ಸುತ್ತಿ ಬಿದ್ದಿದೆ ಜೀವ. 2ನೇ ಪ್ರಶ್ನೆ, ಸತ್ತು ಬಿದ್ದಿದೆ ಮನಸ್ಸು ಕನಸುಗಳ ಕಳಕೊಂಡು. 3ನೇ ಪ್ರಶ್ನೆ, ಬಣಬೆಯಲು ಬೆಳೆದ ಈ ಫೈಲುಗಳ ನೆರಳಲ್ಲಿ. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಗಂಗಾಧರ ಚಿತ್ತಾಲರು ಬರೆದಂಥ ಫೈಲು ಕವನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ನೌಕರಿಯ ವೈಶಿಷ್ಟ್ಯವೆಂದರೆ ಎಲ್ಲ ವ್ಯವಹಾರಗಳು ಮೆದುಳಿನ ಮೇಲ್ಭಾಗದಿಂದಲೇ ನಡೆಯುವಂಥದ್ದು. ನೋಂದಣಿ ದಾಖಲೆ ಎನ್ನುವಂಥ ಖಾತೆ ಈ ಹಣೆಬರಹ. ನೌಕರಿದಾರರ ಕಚೇರಿಗಳಲ್ಲಿ ಸುತ್ತಲೂ ಕೂಡ ಫೈಲುಗಳು ಓಡಾಡ್ತಿರ್ತವೆ. ಆಡಿದ್ದನ್ನೇ ಆಡಿ ಮಾತು ಬೆಳೆಸುವುದು, ಏರಿ ಇಳಿದು ಮೈಲುದ್ದದ ದಾರಿ ಬಳಸುವುದು, ಕಾಗದದ ಸರಕಿನ ಮೇಲೆ ಕಾವಲನ್ನು ಇಡುವುದು, ಅದರ ಜಾವಕದ ಮೇಲೆ ಕಣ್ಣಿಟ್ಟು ತಲೆಯ ಮೇಲೆ ಕೈಯಿಟ್ಟು ಕೂಡುವುದು. ಈ ನಿರ್ಜೀವ ಯಾಂತ್ರೀಕರಣ ಇಲ್ಲಿ ಸರ್ವೇ ಸಾಮಾನ್ಯ ಎಂದು ವಿವರಿಸುವಂಥ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಮೊದಲ ಪ್ರಶ್ನೆ, ಫೈಲು ಕವನದ ಕರ್ತೃ ಯಾರು? ಉತ್ತರ, ಗಂಗಾಧರ ಚಿತ್ತಾಲ. 2ನೇ ಪ್ರಶ್ನೆ, ಫೈಲು ಯಾವ ಕವನ ಸಂಕಲನದ್ದು? ಉತ್ತರ, ಮನುಕುಲದ ಹಾಡು. 3ನೇ ಪ್ರಶ್ನೆ, ಈ ಕವನದ ತಿರುಳು ಏನು? ಉತ್ತರ, ನೌಕರಶಾಹಿಯ ನಿಷ್ಪ್ರಯೋಜಕತೆ. 4ನೇ ಪ್ರಶ್ನೆ, ಹುಚ್ಚೆದ್ದು ನಡೆಯುವುದು ಯಾವುದರ ಸಂಕೇತ? ಉತ್ತರ, ಕ್ರಿಯಾಶೀಲತೆಯ ಸಂಕೇತ. 5ನೇ ಪ್ರಶ್ನೆ, ಸೃಜನಶೀಲ ಮನಸ್ಸಿಗೆ ಯಾವುದರ ರಗಳೆ ಬೇಡ? ಉತ್ತರ, ಫೈಲಿನ ರಗಳೆ ಬೇಡ. 6ನೇ ಪ್ರಶ್ನೆ, ಮನದ ಮಾತಿನ ಮಗಳು ಯಾರು? ಕವಿತೆ. 7ನೇ ಪ್ರಶ್ನೆ, ಜೀವವನ್ನು ಅದುಮೆ ಬೆಳೆದ 10 ಗೋಡೆ ಯಾವುದರ ಸಂಕೇತ? ಉತ್ತರ, ನೌಕರಶಾಹಿ ಕಚೇರಿಯ ಸಂಕೇತ. 8ನೇ ಪ್ರಶ್ನೆ, ಜೀವವನ್ನು ಇಕ್ಕುಳಲ್ಲಿ ಹಿಡಿದು ಕುಳಿತವರು ಯಾರು? ಉತ್ತರ, ಸಾಹೇಬ. 9ನೇ ಪ್ರಶ್ನೆ, ಫೈಲುಗಳು ಏನನ್ನು ತರುತ್ತವೆ? ಉತ್ತರ, ತಂಟೆ ತಕರಾರು ತರುತ್ತವೆ. 10ನೇ ಪ್ರಶ್ನೆ, ಅಲೆಯೊಂದು ಹಾಯದ ಸೊಟ್ಟ ತಾಣ ಯಾವುದು? ಉತ್ತರ, ನೌಕರಶಾಹಿ ವ್ಯವಸ್ಥೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಫೈಲು ಅನ್ನುವಂಥ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.